2026 ಜೂನ್ ಮತ್ತು ಜುಲೈ ತಿಂಗಳುಗಳು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ವಿಶೇಷವಾದ ತಿಂಗಳುಗಳು. ನೀವು ಸಂಭ್ರಮಿಸಬೇಕಾದಂಥ ತಿಂಗಳುಗಳು. ಯಾಕಂದರೆ ಈ 2 ತಿಂಗಳಲ್ಲಿ ಬಹಳಷ್ಟು ನೋಟಿಫಿಕೇಷನ್ ಬರಲಿದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಸುಮಾರು 56,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದೆ. ಅದರಲ್ಲಿ ಸುಮಾರು 10,000 ರಿಂದ 20,000 ನೋಟಿಫಿಕೇಷನ್ಗಳು ಈ 2 ತಿಂಗಳಲ್ಲಿ ಆಗುತ್ತೆ. ಈಗ ಆಲ್ರೆಡಿ 4,000 ಸಿವಿಲ್ ಪಿ ಸಿ ಆಗಿದೆ. ನೆಕ್ಸ್ಟ್ ಇನ್ನೂ 4,000 ಪಿ ಸಿ ಆಗಬೇಕು. ಯಾವ್ದು ಆಗಬೇಕು? CAR, DAR, KSISF ಮತ್ತು KSRP ಅವೆಲ್ಲ ಬರಬೇಕು. ಅವಿನ 4,000 ಪೋಸ್ಟ್ ಇದೆ. ಟೋಟಲ್ 8,000 ಇದೆ. ಅಪ್ರಾಕ್ಸಿಮೇಟ್ಲಿ 8,000 ಪೋಸ್ಟ್ ಇದೆ. ಆಮೇಲೆ 20 ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಇದೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಕೂಡ ಬರುತ್ತೆ. ಅದು ಇನ್ನೊಂದು ವಾರದಲ್ಲೇ ಬಂದುಬಿಡುತ್ತೆ ಎಲ್ಲ. ಓಕೆ, ನೆಕ್ಸ್ಟ್ ಅದಾದಮೇಲೆ 15,000 ಟೀಚರ್ ಪೋಸ್ಟ್ ಬರುತ್ತೆ. 15,000 ಈ ಜೂನ್ ಜುಲೈದಲ್ಲಿ ಆಗುತ್ತೆ. ಜೂನ್ ತಿಂಗಳಲ್ಲಿ ಆಗಿಲ್ಲ ಅಂದರೂ ಜುಲೈದಲ್ಲಿ ಆಗುತ್ತೆ. ಬಟ್ ನನಗನ್ಸುತ್ತೆ ಜೂನ್ದಲ್ಲೇ ಆಗುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟು ಅದಾದಮೇಲೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸುಮಾರು ಒಂದು 500 ಇದೆ ಅಂತ ಹೇಳಿದರೆ, ಗೊತ್ತಿಲ್ಲ, ನೋಡೋಣ ಎಷ್ಟು ಬಿಡ್ತಾರೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಪೋಸ್ಟ್ ಕೂಡ ಬರುತ್ತೆ. ಆಮೇಲೆ ಗ್ರೂಪ್ C ಬರುತ್ತೆ. ನಾನು ಹೇಳ್ತಿರೋದು ಇವೆಲ್ಲ ಜೂನ್ ಜುಲೈದಲ್ಲೇ, ಜೂನ್ದಲ್ಲೇ ಬಂದುಬಿಡ್ಬೋದು. ಅದಾದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳು ಬರ್ತವೆ. ನೆಕ್ಸ್ಟ್ PU ಲೆಕ್ಚರರ್ ಪೋಸ್ಟ್ ಬರುತ್ತೆ. ಆಮೇಲೆ ಪಾಲಿಟೆಕ್ನಿಕಲ್ ಲೆಕ್ಚರರ್ ಪೋಸ್ಟ್ ಬರುತ್ತೆ. ಆಮೇಲೆ ಬಹಳಷ್ಟು ನಿಗಮ ಮಂಡಳಿಗಳು ಮತ್ತು ಪ್ರಾಧಿಕಾರಗಳಲ್ಲಿ FD SD ಹುದ್ದೆಗಳಿದೆ. ಅದಾದಮೇಲೆ KS ಕೂಡ ಬರುತ್ತೆ. ಈಗ ಆ್ಯಕ್ಚುಲಿ ನೋಡಿ, ಈಗ ನಡೆದಿದೆ KS ಇಂಟರ್ವ್ಯೂ ನಡೆದಿದೆ. ಅದು ಜೂನ್ 10ಕ್ಕೆ ಮುಗಿಯುತ್ತೆ, ಇಂಟರ್ವ್ಯೂ ಮುಗಿಯುತ್ತೆ. ಸೊ ಬಹುಶಃ ಮುಂದೊಂದು 20 ದಿನ, 1 ತಿಂಗಳಲ್ಲಿ ರಿಸಲ್ಟ್ ಬಿಡ್ತಾರೆ. ಸೊ ಬಿಟ್ಟ ಮೇಲೆ ಆದಷ್ಟು ಶೀಘ್ರದಲ್ಲಿ, ಅದು ಬಿಟ್ಟ ತಕ್ಷಣವೇ ಮತ್ತೊಂದಿಷ್ಟು KS ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೆ ಭಾಳಷ್ಟು ಚುರುಕಾಗಿ ಕೆಲಸ ನಡೆದಿದೆ ಅನ್ನೋದು ನ್ಯೂಸ್ ಬಂದಿದೆ. ಓಕೆ, ಸೊ ಇವಿಷ್ಟು ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆಗುವಂಥ ನೋಟಿಫಿಕೇಷನ್ಸ್ಗಳು. ಆಮೇಲೆ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಬಹಳಷ್ಟು ನೋಟಿಫಿಕೇಷನ್ಸ್ ಇದೆ. ಮುಂದೆ ಆಗಸ್ಟಲ್ಲಿ, ಸೆಪ್ಟೆಂಬರಲ್ಲಿ ಮುಂದೆ ಆಗ್ತಾನೆ ಹೋಗುತ್ತೆ. ಕ್ಲಿಯರ್ ಇದೆಯಾ? ಸೊ ಇಷ್ಟೆಲ್ಲ ನಾನು ಹೇಳೋ ಉದ್ದೇಶ ಏನಪ್ಪ, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಯಾರು ನೀವು ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ, ಪರ್ಟಿಕ್ಯುಲರಾಗಿ ನೀವು ಒಂದು ಎಕ್ಸಾಮ್ ಓದ್ತಿರ್ತಾರೆ. PC ಅಂತ ಓದ್ತೀರ, ಕೆಲವರು FD SD ಅಂತ ಓದ್ತೀರ. ಓಕೆ, ಕೆಲವರು 2-3 ಬರೀತೀರಿ, ಬರೀರಿ, ನೋ ಪ್ರಾಬ್ಲಮ್. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋರಿ. ಆದರೆ ನಾನು ಹೇಳೋದಿಷ್ಟೇ, ನಿಮ್ಮ ಪ್ರಿಪ್ರೇಷನ್ ಸ್ವಲ್ಪ ಭಾಳ ವೇಗವಾಗಿರಲಿ. ಪ್ರಿಪ್ರೇಷನ್ ತುಂಬ ಸರಿಯಾಗಿರಬೇಕಾಗತ್ತೆ. ಯಾಕೆ ಅಂತ ಬಂದಾಗ ನೋಡಿರಿ, ಈಗ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಬೆಸ್ಟ್ ನಿದರ್ಶನ ಕೊಡ್ತೀನಿ. ಈಗ PC, ಸಿವಿಲ್ PC ಈಗ 4,000 ಕರ್ದಾನ, KEದವ್ರು ಕರ್ದಾನ. ಟೈಮ್ ಎಷ್ಟು ಕೊಟ್ಟನ್ರಿ? ಜಸ್ಟ್ ಒಂದು 56-57 ದಿನ ಅಷ್ಟೇ ಟೈಮ್ ಕೊಟ್ಟನು. ಇಷ್ಟು ದಿನ ಏನೋ ಒಂದು ಸಮಸ್ಯೆ ಇತ್ತು ಸರ್, ನೋಟಿಫಿಕೇಷನ್ ಇಲ್ಲರಿ, ಇವ್ರು ಯಾವಾಗ ಮಾಡ್ತಾರೆ. ಈಗ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಸರ್ ಏನು ರೀ ಇಷ್ಟು ಟೈಮ್ ಕೊಟ್ರಲ್ಲ ಅಂತ. ನೀವೇ ಮೆಸೇಜ್ ಹಾಕಿರಿ, ಭಾಳ ಜನ ಬಂದಿದೆ ನನಗೆ, ಸರ್ ಬರೀ 56 ದಿನ ಇದೆ. ಮತ್ತು ಈಗ ಮತ್ತೆ ಮುಂದಕ್ಕೆ ಹಾಕ್ರಿ ಮಾಡಿರಿ ಅಂದರೆ ಯಾರೂ ಕೇಳೋದು, ನಡೆಯಲ್ಲ, ಹಾಕಂಗೂ ಇಲ್ಲ. ಅದ್ರಾಗ KEದವ್ರು ಇದ್ರೆ ಭಾಳಷ್ಟು ನಾನೇನು ಹೇಳಿಲ್ಲ, ಇಷ್ಟೊತ್ತನ ಇದರಲ್ಲಿ KEದವರೇ ಮಾಡ್ತಾರೆ. ಎಲ್ಲ VO ಅವರೇ ಮಾಡ್ತಾರಂತೆ, GPST ಅವರು, HST ಅವರು, ಆಮೇಲೆ ಎಲ್ಲ PCದು ಈಗ ಅವರೇ KEದವ್ರಿಗೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಾನು ಏನು ಹೇಳಿನಲ್ಲ, KS ಎಲ್ಲ KPC ಅವ್ರು ಮಾಡ್ತಾರೆ. ನಾನು ಇಷ್ಟೊತ್ತನ ಏನು ಹೇಳಿಲ್ಲ ಲಿಸ್ಟ್ ಅದ್ರ ಆಲ್ಮೋಸ್ಟ್ 90% ಎಲ್ಲ KEದವ್ರು ಮಾಡ್ತಾರೆ. KE ಅಂದರೆ ಮುಗೀತು. ಅವ್ರದ್ದು ಟೈಮ್ ಅಂದರೆ ಟೈಮ, ಅವ್ರದ್ದು ಕ್ವಶನ್ ಪೇಪರ್ ಅಂದರೆ ಕ್ವಶನ್ ಪೇಪರ್. ಅಗದಿ ಅನಾಹುತ, ಬೆಂಕಿ. ಸೊ ಕ್ಲಿಯರ್ ಇದೆಯಾ? ಅರ್ಥ ಮಾಡ್ಕೊಳ್ಳಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಈ ವಿಡಿಯೋ ನೋಡಿದಕ್ಕೂ ನೀವು ಏನೇನು ಬಿಟ್ಕೋತಿರಲ್ಲ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್. ನೀವು ಊರಲ್ಲಿದ್ದೀರ, ರೂಮ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಎಲ್ಲರೂ ಹೋಗಿ ಬಿಜಾಪುರ, ಧಾರವಾಡ ಅಥವಾ ನಿಮ್ಮ ತಾಲೂಕು ಜಿಲ್ಲೆಗಳು ಹೋಗಿ ಮಾಡಿರಿ. ಪಟ್ಟನೆ ಸಹ ಕೆಲಸ ಶುರು ಮಾಡಬೇಕು. ಇನ್ಮೇಲೆ ಲೇಟ್ ಮಾಡೋಂಗಿಲ್ಲ. ಲೇಟ್ ಮಾಡಿದ್ರೆ ಮತ್ತೆ ಅವಕಾಶಗಳು ಯಾವ ಸಿಗೋದು ಗೊತ್ತಿಲ್ಲ. ಮತ್ತು ಇವು 56,000 ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಮುಂದೆ ಯಾವಾಗದ್ದ ದೇವರೇ ಗತಿ. ಸೊ ಅವಕಾಶಗಳು ತುಂಬ ಕಮ್ಮಿ ಇದೆ, ಸದುಪಯೋಗ ಪಡಿಸ್ಕೊಳ್ಳಿ ಅದನ್ನು. ಹೀಗಾಗಿ ಒಟ್ಟ ಟೈಮ್ ವೇಸ್ಟ್ ಮಾಡಲಾರ್ದಂಗೆ, ಒಂದು ಸ್ವಲ್ಪ ಸಮಯ ವೇಸ್ಟ್ ಮಾಡಲಾರ್ದಂಗೆ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಒತ್ತಡ ಹಾಕೋಬೇಡಿ. ಟೈಮ್ ಇಟ್ಟಿದೆ. ಈಗ PC ಹುಡುಗರು ಆಲ್ರೆಡಿ ಈಗ ಒತ್ತಡದಲ್ಲಿ ಬಿದ್ದುಬಿಟ್ಟವೆ. ಹಂಗೆ ಒತ್ತಡ ಹಾಕೊಂಡ್ರೆ ಕೆಲಸ ಆಗಲ್ಲ. ಅದನ್ನು ಎಂಜಾಯ್ ಮಾಡಬೇಕು. ಅದನ್ನು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಪಟ ಅಳ್ಳು ಹುರಿದಂಗೆ ಓದ್ತಾ ಇರಬೇಕು, ರಿವಿಷನ್ ಮಾಡ್ತಾ ಇರಬೇಕು, ಕ್ಲಾಸಸ್ ಕೇಳ್ತಿರ್ಬೇಕು, ಫ್ರೆಂಡ್ಸ್ ಕೂಡ ಚರ್ಚೆ ಮಾಡ್ತಾ ಇರಬೇಕು. ನೀವು ಏನು ಮಾಡ್ತಿರ್ಬೇಕು. ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಮಾಡ್ತಾ ಇರಬೇಕು, ಎಂಜಾಯ್ ಇಟ್. ಆ ಪ್ರೊಸೆಸ್ನ ಎಂಜಾಯ್ ಮಾಡಿ, ಒಟ್ಟ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ನಿಮ್ಮ ಪ್ರಿಪ್ರೇಷನ್ ಶುರು ಆಗಲಿ. ನಾನು ಇಷ್ಟೊತ್ತನ್ನು ಹೇಳಿನಲ್ಲ, ಈ ಪೋಸ್ಟ್ಗಳಿಗೆ ನೀವು ಅಂದ್ಕೊಂಡಿರ್ತಾರೆ ನಿಮ್ಮ ಕನಸಿನ ಹುದ್ದೆಗಳು. ಸರ್ ನಾನು ಇದನ್ನು ಬರೀಬೇಕಾ, ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಬರೀಬೇಕು ಅಂದ್ಕೊಂಡಿನಿ, ನಾನು PU ಲೆಕ್ಚರರ್ ಬರೀಬೇಕು ಅಂದ್ಕೊಂಡಿನಿ, ನಾನು FD SD ಗ್ರೂಪ್ C. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ರೈಟ್ ನೌ. ಈಗಲಿಂದಲೇ ಶುರು ಆಗಲಿ.